ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಮಹಿ ಕ್ರಿಯೇಷನ್ಸ್. ಇವತ್ತು ನಾನು ಎಗ್ ಲಾಲಿಪಾಪ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಮೊದಲನೇ ಬಾರಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರೋರು ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಎಗ್ಗನ್ನು ತಗೊಂಡು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಬೆಂದ ನಂತರ ನಾನು ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾನು ಒಂದು ಬೌಲಲ್ಲಿ ಅದನ್ನು ತುರ್ಕೋತಾ ಇದ್ದೀನಿ. ಸಣ್ಣ ತುರಿಯಲ್ಲಾದರೂ ತುರ್ಕೋಬೋದು, ನೀವು ದೊಡ್ಡ ತುರಿಯಲ್ಲಾದ್ರೂ ಅದನ್ನು ಗ್ರೇಟ್ ಮಾಡ್ಕೊಬೋದು. ನಾನು ಇಲ್ಲಿ 6 ಮೊಟ್ಟೆಗಳನ್ನ ತಗೊಂಡಿದ್ದೆ ನೋಡಿ. ಇಲ್ಲಿ ಸಣ್ಣದಾಗೆಲ್ಲ ತುರಿದು ಇಟ್ಕೊಂಡಿದ್ದೀನಿ. ಆ ತುರಿದಿಟ್ಕೊಂಡಿರೋ ಆ ಮೊಟ್ಟೆಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಖಾರ ಹಾಗೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಪೆಪ್ಪರ್ ಪೌಡರ್ 1/4 ಸ್ಪೂನ್ ಆದರೆ ಸಾಕು. ಹಾಗೆ 1/4 ಸ್ಪೂನ್ ಅರಿಶಿನ, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಶ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡಿದ್ದೀನಿ. ನಂತರ ನಾನಿಲ್ಲಿ ಆನಿಯನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ದೀನಿ. ನಂತರ ಗ್ರೀನ್ ಚಿಲ್ಲೀಸ್ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿ. ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿರೋದನ್ನು ಆ್ಯಡ್ ಮಾಡಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಮೈದಾನ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ನಾವು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾನು ಕೈಯಲ್ಲಿ ನಾದ್ತಾಯಿದ್ದೀನಿ. ಚೆನ್ನಾಗಿ ಅದನ್ನು ಎಲ್ಲ ಮಸಾಲೆ ಎಲ್ಲ ಹಿಡ್ಕೊಳ್ಳೋ ಹಾಗೆ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿ ಅದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ನಂತರ ನಾವಿಲ್ಲಿ ಮೈದಾನ ಒಂದು ಬೌಲಲ್ಲಿ ತೊಗೊಂಡ್ಬಿಟ್ಟು ಅದಕ್ಕೆ ನೀರನ್ನು ಆ್ಯಡ್ ಮಾಡಿ ಒಂದು ಪೇಸ್ಟ್ ಥರ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಅದು ತುಂಬ ಲಿಕ್ವಿಡ್ ಟೈಪು ಇರಬಾರ್ದು, ಹಾಗೆ ಅದು ಸ್ವಲ್ಪ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಆಗಿ ಅದು ಹೇಗೆ ಈ ಎಗ್ಗದು ನಾವು ಇದನ್ನು ಉಂಡೆ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ಅದಕ್ಕೆ ನಾವು ಬ್ರೆಡ್ ಕ್ರಂಚಸ್ನ ತಗೋಬೇಕಾಗುತ್ತೆ. ಇದನ್ನು ಸಣ್ಣದಾಗಿ ಯಾವ ಸೈಜ್ ಬೇಕೋ ಆ ಸೈಜ್ ನಿಮಗೆ ಈ ಥರ ಉಂಡೆ ಮಾಡಿಟ್ಕೊಳ್ಳಿ. ನೀವು ಈ ಥರ ಉಂಡೆ ಮಾಡಿಟ್ಕೊಂಡು ನಂತರ ನೋಡಿ ಈ ಬ್ರೆಡ್ ಕ್ರಂಚಸ್ಸಲ್ಲಿ ನಾವು ಈ ಎಗ್ಗದು ಏನಿರುತ್ತಲ್ವ ಇದನ್ನು ಫಸ್ಟು ನಾವು ಮೈದಾ ವಾಟರಲ್ಲಿ ಅದ್ಬಿಟ್ಟು ಅದಕ್ಕೆ ನಾವು ಬ್ರೆಡ್ ಕ್ರಂಚಸ್ಸಲ್ಲಿ ರೋಲ್ ಮಾಡಿಬಿಟ್ಟು ಕಾದಿರೋ ಎಣ್ಣೆಯಲ್ಲಿ ನಾವು ಕರಿಬೇಕಾಗುತ್ತೆ. ಇಲ್ಲಿ ನಂದು ಎಣ್ಣೆಯಲ್ಲಿ ಹಾಕಿರೋ ವಿಡಿಯೋ ಸ್ಕಿಪ್ ಆಗಿದೆ. ಇದೇ ಥರ ನೀವು ಆ ಮೈದಾ ವಾಟರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಂತರ ಬ್ರೆಡ್ ಕ್ರಂಚಸ್ಸಲ್ಲಿ ಹಾಕ್ಬಿಟ್ಟು ಅದೇ ಥರ ನೀವು ಆಯಿಲಲ್ಲಿ ಕರೆದುಕೊಂಡು ತೆಗೆದಿಟ್ಕೊಳ್ಳಿ. ನೋಡಿ ಎಗ್ ಲಾಲಿಪಾಪ್ ಹೇಗೆ ಬಂದಿದೆ ಅಂಥೇಳಿ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಈಸಿ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಇದು ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಮರೀದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ವಿದ್ಮಹಿ ಕ್ರಿಯೇಷನ್ಸನ್ನು ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.